ನಮಸ್ಕಾರ ಸ್ನೇಹಿತರೆ, ದ ನ್ಯೂಸ್ ಸ್ಪಾಟ್ಗೆ ಸ್ವಾಗತ ಸುಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂಬ ಹೆಸರಿನಿಂದ ಜನಪ್ರಿಯರಾದ ದರ್ಶನ್ ತೂಗುದೀಪ ಅವರು ಕೇವಲ ನಟನಾಗಿ ಮಾತ್ರವಲ್ಲ, ಸಾವಿರಾರು ಅಭಿಮಾನಿಗಳ ಮನಸ್ಸಿನಲ್ಲಿ ನಾಯಕನಾಗಿ ನೆಲೆಸಿದ್ದಾರೆ. ಅವರ ವೃತ್ತಿ ಪಯಣ, ಸಮಾಜಮುಖಿ ಸೇವಾ ಮನೋಭಾವ ಮತ್ತು ಇತ್ತೀಚಿನ ವಿವಾದಗಳು ಒಟ್ಟಾಗಿ ನಮ್ಮ ಸಮಾಜಕ್ಕೆ ಆಳವಾದ ಚಿಂತನೆಗೆ ಆಹ್ವಾನ ನೀಡುವಂತಹ ಕಥನವನ್ನು ರೂಪಿಸುತ್ತವೆ. ಈ ಕತೆ ಕೇವಲ ವ್ಯಕ್ತಿಯ ಕುರಿತಲ್ಲ, ಅದು ನಮ್ಮ ನೈತಿಕತೆ, ಮೌಲ್ಯಬದ್ಧತೆ ಮತ್ತು ಭಾವನೆಗಳ ಪ್ರತಿಬಿಂಬವಾಗಿದೆ. ದರ್ಶನ್ ರವರ ಕಲಾತ್ಮಕ ಪಯಣವು ನಿನಾಸಂನಿಂದ ಆರಂಭವಾಗಿ ಚಿತ್ರ ಪ್ರದರ್ಶನದ ಕೆಲಸ, ಸಹಾಯಕ ಕ್ಯಾಮರಾಮ್ಯಾನ್ ಆಗಿ ಕೆಲಸ, ನಂತರ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆದರು. ಕರಿಯ, ಸಾರಥಿ, ಸಂಗೊಳ್ಳಿ ರಾಯಣ್ಣ, ರಾಬರ್ಟ್, ಕಾಟೇರ ಮುಂತಾದ ಚಿತ್ರಗಳಲ್ಲಿ ಅವರು ಜನಪರ ನಾಯಕನಾಗಿ ಗುರುತಿಸಿಕೊಂಡರು. ಈ ಪಾತ್ರಗಳಲ್ಲಿ ಧೈರ್ಯ, ನ್ಯಾಯಪರ ಹೋರಾಟ, ಕುಟುಂಬ ಪರ ಮೌಲ್ಯಗಳು ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಜನಸಾಮಾನ್ಯರ ಸಂಕಷ್ಟಗಳನ್ನು ಪ್ರತಿನಿಧಿಸುವ ಮೂಲಕ ಅವರು ನಾಯಕತ್ವಕ್ಕೆ ಹೊಸ ಅರ್ಥ ನೀಡಿದರು. ಅವರ ಸಮಾಜಮುಖಿ ಸೇವಾ ಮನೋಭಾವ ಕೂಡ ಗಮನಾರ್ಹವಾಗಿದೆ. ಜನ್ಮದಿನದ ಸಂದರ್ಭದಲ್ಲಿ ಅಭಿಮಾನಿಗಳ ಮೂಲಕ ನಡೆಸುವ ಸೇವಾ ಕಾರ್ಯಗಳು, ರಕ್ತದಾನ, ಆಹಾರ ವಿತರಣೆ, ಶಾಲಾ ಮಕ್ಕಳಿಗೆ ಉಪಕರಣಗಳ ದಾನ, ವೃದ್ಧಾಶ್ರಮಗಳಿಗೆ ಅಗತ್ಯ ವಸ್ತುಗಳ ವಿತರಣೆ, ಅಂಗವಿಕಲ ಮಕ್ಕಳೊಂದಿಗೆ ಸಂಭ್ರಮ, ಇವುಗಳು ಅವರ ವ್ಯಕ್ತಿತ್ವದ ಮತ್ತೊಂದು ಮಿತಿಯನ್ನು ಅನಾವರಣಗೊಳಿಸುತ್ತವೆ. ನಾನು ನಿಮ್ಮ ಸೇವಕ ಎಂಬ ಸಂದೇಶವನ್ನು ಅವರು ತಮ್ಮ ನಡವಳಿಕೆಯಿಂದ ಸಾರುತ್ತಾರೆ. ಖ್ಯಾತಿಯು ಸೇವೆಯ ಮೂಲಕ ಸಮಾಜಕ್ಕೆ ಒಳ್ಳೆಯದನ್ನು ನೀಡಬಹುದು ಎಂಬ ನಂಬಿಕೆಯನ್ನು ಅವರು ಜೀವಂತವಾಗಿ ತೋರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಡೆದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವು ದರ್ಶನ್ ರವರ ವ್ಯಕ್ತಿತ್ವದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಅಭಿಮಾನಿ ರೇಣುಕಾಸ್ವಾಮಿ, ಪವಿತ್ರ ಗೌಡ ಮತ್ತು ಇತರರ ಹೆಸರುಗಳು ಈ ಪ್ರಕರಣದಲ್ಲಿ ಕೇಳಿಬಂದವು. ದರ್ಶನ್ ರವರ ಬಂಧನ, ನ್ಯಾಯಾಲಯದ ವಿಚಾರಣೆ ಮತ್ತು ಜಾಮೀನು, ಇವುಗಳು ಸಮಾಜದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿವೆ. ಖ್ಯಾತಿಯು ನೈತಿಕತೆಯ ಮೇಲೆ ಪ್ರಭಾವ ಬೀರುತ್ತದೆಯೇ ಎಂಬ ಪ್ರಶ್ನೆಗಳೂ ಎದ್ದಿವೆ. ಪ್ರಸಿದ್ಧ ವ್ಯಕ್ತಿಗಳ ನಡವಳಿಕೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬ ಚರ್ಚೆ ಆರಂಭವಾಗಿದೆ. ದೇವಾಲಯಗಳಲ್ಲಿ ಪ್ರಾರ್ಥನೆ, ದರ್ಶನ್ಗೆ ನ್ಯಾಯ ಬೇಕು ಎಂಬ ಘೋಷಣೆಗಳು, ಸಾಮಾಜಿಕ ಮಾಧ್ಯಮದ ಅಭಿಯಾನ, ಇವುಗಳು ಜನರು ತಮ್ಮ ನಾಯಕನೊಂದಿಗೆ ಎಷ್ಟು ಆಳವಾಗಿ ಸಂಬಂಧ ಹೊಂದಿದ್ದಾರೆ ಎಂಬುದನ್ನು ತೋರಿಸುತ್ತವೆ. ನಾಯಕ ಎಂಬ ಕಲ್ಪನೆ ಕೇವಲ ಚಿತ್ರಪಟದಲ್ಲಿ ಮಾತ್ರವಲ್ಲ, ಅದು ವ್ಯಕ್ತಿಯ ನೈಜತೆಯೊಂದಿಗೆ ಬೆಸೆದ ಭಾವನೆ. ಇದು ನ್ಯಾಯ ಮತ್ತು ಭಾವನೆಯ ನಡುವಿನ ಸಂಘರ್ಷ. ಈ ಘಟನೆ ನಮ್ಮ ಸಮಾಜಕ್ಕೆ ಹಲವು ಪಾಠಗಳನ್ನು ನೀಡುತ್ತದೆ. ಪ್ರತಿಯೊಂದು ಪಾಠವು ನಮ್ಮ ನೈತಿಕ ಬಿಂದುಗಳನ್ನು, ಭಾವನೆಗಳ ಮಿತಿಗಳನ್ನು ಮತ್ತು ನ್ಯಾಯದ ತಾತ್ವಿಕತೆಯನ್ನು ಪರೀಕ್ಷಿಸುವಂತೆ ಮಾಡುತ್ತದೆ. ಪ್ರಸಿದ್ಧಿ ಎಂದರೆ ಪವಿತ್ರತೆಯಲ್ಲ. ಜನಪ್ರಿಯ ವ್ಯಕ್ತಿಗಳು ಕೂಡ ತಪ್ಪುಗಳನ್ನು ಮಾಡುತ್ತಾರೆ. ಅವರನ್ನು ದೇವತೆಗಳಂತೆ ಪೂಜಿಸುವುದು, ಅವರ ನಡವಳಿಕೆಯನ್ನು ಪ್ರಶ್ನಿಸದೆ ಬೆಂಬಲಿಸುವುದು ನ್ಯಾಯದ ಪ್ರಕ್ರಿಯೆಗೆ ತೊಂದರೆ ಉಂಟು ಮಾಡಬಹುದು. ನ್ಯಾಯವು ಎಲ್ಲರಿಗೂ ಸಮಾನವಾಗಿರಬೇಕು. ಖ್ಯಾತಿಯ ಆಧಾರದ ಮೇಲೆ ನ್ಯಾಯ ತೀರ್ಮಾನವಾಗುವುದಿಲ್ಲ. ನ್ಯಾಯವು ಸಮತೆಯ ಆಧಾರದ ಮೇಲೆ ನಡೆಯಬೇಕು. ಭಕ್ತಿ ಭಾವಕ್ಕೆ ವಿವೇಕದ ಮಿತಿಯ ಅಗತ್ಯವಿದೆ. ಭಾವನೆಗಳು ನ್ಯಾಯದ ಮಾರ್ಗವನ್ನು ಮರೆಮಾಡಬಾರದು. ಭಕ್ತಿಯು ವಿವೇಕದೊಂದಿಗೆ ಬೆಸೆದಾಗ ಮಾತ್ರ ಅದು ಸಮಾಜಕ್ಕೆ ಒಳ್ಳೆಯದು. ಪ್ರಸಿದ್ಧ ವ್ಯಕ್ತಿಗಳ ವೈಯಕ್ತಿಕ ಜೀವನವು ಸಾರ್ವಜನಿಕ ಜವಾಬ್ದಾರಿಯ ಭಾಗವಾಗಿದೆ. ಅವರು ಸಮಾಜದ ಪ್ರತಿನಿಧಿಗಳಾಗಿರುವುದರಿಂದ ಅವರ ನೈತಿಕತೆ ಕೂಡ ಚರ್ಚೆಗೆ ಪಾತ್ರವಾಗುತ್ತದೆ. ನಾಯಕತ್ವ ಎಂಬ ಕಲ್ಪನೆ ಪುನರ್ವಿಚಾರಣೆಗೆ ಒಳಪಡುವ ಕಾಲ ಬಂದಿದೆ. ನಾಯಕನ ನಡವಳಿಕೆಯಲ್ಲಿ ನೈತಿಕತೆ, ಶಿಷ್ಟಾಚಾರ ಮತ್ತು ಮಾನವೀಯತೆ ಇರಬೇಕು. ದರ್ಶನ್ ರವರ ಕತೆ ನಮ್ಮೆಲ್ಲರ ಕಥೆಯೂ ಆಗಿದೆ. ಅವರ ಯಶಸ್ಸು, ಹೋರಾಟ, ಸಮಾಜಮುಖಿ ಸೇವಾ ಮನೋಭಾವ ಮತ್ತು ವಿವಾದಗಳು ನಮ್ಮ ನೈತಿಕತೆ, ಮೌಲ್ಯಗಳು ಮತ್ತು ಭಾವನೆಗಳ ಪ್ರತಿಬಿಂಬ. ಪ್ರಸಿದ್ಧ ವ್ಯಕ್ತಿಗಳನ್ನು ನಾವು ಹೇಗೆ ನೋಡುತ್ತೇವೆ ಎಂಬುದು ನಮ್ಮ ನೈತಿಕ ದೃಷ್ಟಿಕೋನವನ್ನು ತೋರಿಸುತ್ತದೆ. ನ್ಯಾಯವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದು ನಮ್ಮೊಳಗಿನ ವಿವೇಕದ ತೂಕವನ್ನು ಸೂಚಿಸುತ್ತದೆ. ಭಾವನೆ ಮತ್ತು ವಿವೇಕದ ನಡುವೆ ನಾವು ಸಾಧಿಸುವ ಸಮತೋಲನ ನಮ್ಮ ಮಾನವೀಯತೆಯ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ನಾವು ಬೆಂಬಲಿಸುವ ಮೌಲ್ಯಗಳು ನಮ್ಮ ಸಮಾಜದ ಭವಿಷ್ಯವನ್ನು ರೂಪಿಸುತ್ತವೆ. ಈ ಘಟನೆಯು ಕೇವಲ ಸುದ್ದಿಯ ವಿಷಯವಲ್ಲ, ಅದು ಆತ್ಮ ಪರಿಶೀಲನೆಗೆ ಆಹ್ವಾನ. ಇದು ನಾಯಕತ್ವ ಎಂಬ ಕಲ್ಪನೆಯನ್ನು ಪುನರ್ವಿಚಾರಿಸಲು, ನ್ಯಾಯ ಎಂಬ ತತ್ವವನ್ನು ಪುನಃ ಸ್ಥಾಪಿಸಲು ಮತ್ತು ಭಕ್ತಿಭಾವ ಎಂಬ ಭಾವನೆಗೆ ವಿವೇಕದ ಬೆಳಕು ನೀಡಲು ಕಾರಣವಾಗುತ್ತದೆ.
ಇಲ್ಲಿ ನಾವು ಒಂದು ತಾತ್ವಿಕ ಸತ್ಯವನ್ನು ಮರೆಯಬಾರದು. ಮನುಷ್ಯ ಆದವನು ತಪ್ಪು ಮಾಡಿಯೇ ಮಾಡುತ್ತಾನೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವೇ ಶಿಕ್ಷೆ. ಈ ಪಶ್ಚಾತ್ತಾಪವು ನೈತಿಕ ಪುನರ್ಜೀವನದ ದಾರಿ. ಅದು ಕೇವಲ ಶಿಕ್ಷೆಯ ಭಯವಲ್ಲ, ಮೌಲ್ಯಗಳ ಪುನರ್ಸ್ಥಾಪನೆಯ ಸಂಕೇತ. ಈ ದೃಷ್ಟಿಕೋನದಿಂದ ನೋಡಿದರೆ ದರ್ಶನ್ ರವರ ಕತೆ ಕೇವಲ ವಿವಾದವಲ್ಲ, ಅದು ಮನುಷ್ಯತ್ವದ ಪಾಠ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.